ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪೂಜಾ ಗಣೇಶ್, ಅ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್. ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ಈ ಚಾನಲ್ ಅಲ್ಲಿ ನಾನು ತುಂಬಾನೇ ಅದ್ಭುತವಾದಂತಹ ಹೆಲ್ತ್ ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ. ನೀವೇನಾದ್ರೂ ಚಾನಲ್ ಮೇಲೆ ಹೊಸಬರಿದ್ದೀರಾ ಅಂದ್ರೆ ಮೇಕ್ ಶೋರ್ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬಾರ್ದು. ಹಾಗೇನೆ ಮುಂದಿನ ವಿಡಿಯೋಸ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನು ಒತ್ತೋದನ್ನಂತೂ ಮರಿಲೇಬಾರ್ದು. ಸೊ ಇವತ್ತಿನ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್. ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ತಾ ಇರ್ತಾರೆ, ಮ್ಯಾಮ್ ನಾವು ಯಾವ್ದನ್ನ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಕನ್ಸಿಡರೇಷನ್ ಮಾಡ್ಕೋಬಹುದು, ಏನೇನ್ ವಿಧಗಳಿದಾವೆ ಅಂತ. ಸೊ ಇವತ್ತಿನ ದಿನ ನಾನು ಫೀಮೇಲ್ ಮತ್ತೆ ಮೇಲ್ ಇಬ್ಬರಿಗೂ ಕೂಡ ಏನೇನ್ ಆಪ್ಷನ್ಸ್ ಇದೆ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ನೀವೇನ್ ಮಾಡ್ಬೇಕು, ಎಂಡ್ ವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡ್ತಾ ಇರ್ಬೇಕು. ಓಕೆನಾ? ಎಲ್ಲಾದ್ರೂ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೀವೇ ಮಿಸ್ ಮಾಡ್ಕೊಳ್ಳೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗರ್ಭ ನಿರೋಧಕ ಫ್ಯಾಮಿಲಿ ಪ್ಲಾನಿಂಗ್ ಗಂಡ್ ಮಕ್ಕಳಲ್ಲಿ ಏನೇನ್ ಆಪ್ಷನ್ ಇದೆ ಅಂತ ನೋಡೋಣ. ಸೇಫೆಸ್ಟ್ ಆಪ್ಷನ್, ಎಲ್ಲರಿಗೂ ಗೊತ್ತಿರುವಂತ ಆಪ್ಷನ್, ಕಾಮನ್ಲಿ ನೋನ್ ಆಸ್ ಕಾಂಡಮ್ಸ್. ಸೊ ಕಾಂಡಮ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಅಫ್ಕೋರ್ಸ್ ನಮ್ದು ಪ್ರೆಗ್ನೆನ್ಸಿ ಪ್ರೊಟೆಕ್ಟ್ ಆಗಿರುತ್ತೆ, ಅಂದ್ರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ನಾವು ತಡಿಬಹುದು. 99% ಸಕ್ಸಸ್ ರೇಟ್ ಇದೆ ಅಂತ ಹೇಳ್ಬೋದು. ಒಳ್ಳೆಯ ಕ್ವಾಲಿಟಿ ಇರುವಂತಹ ಕಾಂಡಮ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನೀವು ಕನ್ಸೀವ್ ಆಗೋದನ್ನ ತಡಿಬಹುದು. ನ್ಯಾಚುರಲಿ ಗರ್ಭ ನಿರೋಧಕ ತರ ಇದು ಕೆಲಸ ಮಾಡುತ್ತೆ, ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಎರಡನೇ ಆಪ್ಷನ್ ಬಂದ್ಬಿಟ್ಟು ಗಂಡ್ ಮಕ್ಕಳಿಗೆ ವ್ಯಾಸಕ್ಟಮಿ ಸರ್ಜರಿ. ಸೊ ಸರ್ಜರಿ ಅಂದ ತಕ್ಷಣ ತುಂಬಾ ಜನ ಭಯ ಪಡ್ತಾರೆ, ಬಟ್ ಭಯ ಪಡುವಂತ ಅವಶ್ಯಕತೆ ಏನು ಇಲ್ಲ, ಬಿಕಾಸ್ ಇದೊಂದು ಮೈನರ್ ಸರ್ಜರಿ ಆಗಿರುತ್ತೆ. ಇದು ಗಂಡ್ ಮಕ್ಕಳಿಗೆ ಮಾಡುವಂತಹ ಸರ್ಜರಿ ಏನ್ ಮಾಡ್ತಾರಂದ್ರೆ ಇಲ್ಲಿ ಅಂಡಾಣುಗಳ ಉತ್ಪತ್ತಿ ಆಗದಂತೆ ನೋಡಿಕೊಳ್ಳುವಂತ ಸರ್ಜರಿ ಆಗಿರುತ್ತೆ. ಯಾಕಂದ್ರೆ ಅಂಡಾಣು ಉತ್ಪತ್ತಿ ಆದ್ರೆ ಅಫ್ಕೋರ್ಸ್ ಅದು ಸಂಭೋಗ ಮಾಡುವಾಗ ಹೆಣ್ಣಿನ ಗರ್ಭದಲ್ಲಿ ಹೋಗಿ ಮಗುವಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ದೇಹದಲ್ಲಿ ಅಂಡಾಣುಗಳೇ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಅವರು ಸೇಫ್ ಒಂದು ಇಂಟರ್ಕೋರ್ಸ್ ಅನ್ನ ಮಾಡ್ಬೋದು. ಪ್ರೆಗ್ನೆನ್ಸಿ ಆಗುವಂತಹ ಸಂಭಾವನೆ ತುಂಬಾನೇ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಪ್ರಕಾರ ಇದೇನಂದ್ರೆ 100% ಸೆಕ್ಯೂರ್ ಅಂತ ಹೇಳ್ತಾರೆ, ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಇವಾಗ ಯಾವುದೇ ಒಂದು ನೀವು ಗರ್ಭ ನಿರೋಧಕ ಅಂತ ನೋಡಿದಾಗ 99, 96, 95% ಅಂತ ಹೇಳ್ತಾರೆ, ಬಟ್ ವ್ಯಾಸಕ್ಟಮಿ ಸರ್ಜರಿಯಲ್ಲಿ 100% ಅಂತ ಹೇಳ್ತಾರೆ. ಹಾಗಿದ್ರೆ ಮ್ಯಾಮ್ ಇದು ಮುಂದೆ ಡೇಂಜರಸ್ ಅಂತ ಅನ್ಸೋದಿಲ್ವಾ? ಮುಂದೆ ಮಕ್ಕಳ ಬೇಕು ಅಂದಾಗ ಏನ್ ಮಾಡೋದು ಅಂತ ನಿಮ್ ಪ್ರಶ್ನೆ ಏನಾದ್ರೂ ಇದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ರಿವರ್ಸಿಬಲ್ ಇರುತ್ತೆ. ನಿಮ್ಗೆ ಫಾರ್ ಶಾರ್ಟ್ ಪೀರಿಯಡ್ 1 ವರ್ಷ 2 ವರ್ಷ ಮಕ್ಕಳು ಬೇಡ ಅಂದಾಗ ಗಂಡ್ ಮಕ್ಕಳು ಈ ಸರ್ಜರಿನ ಮಾಡ್ಕೋತಾರೆ. ಸೇಫ್ ಇರುತ್ತೆ, ಮೈನರ್ ಸರ್ಜರಿ ಇರುತ್ತೆ, ದೊಡ್ಡದೇನು ಅಂತ ಸರ್ಜರಿ ಇರೋದಿಲ್ಲ. ಬೇಗ 2-3 ದಿನದಲ್ಲೇ ರಿಕವರಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದು ಅವರು. ಹಾಗೇನೆ ಯಾವಾಗ ಮಕ್ಕಳು ಬೇಕು ಅಂತ ಅನ್ಕೊಳ್ತೀರಾ ಅದಕ್ಕಿಂತ 1 ತಿಂಗಳು 2 ತಿಂಗಳು ಮುಂಚೆ ನೀವು ಮತ್ತೆ ಆ ಸರ್ಜರಿನ ರೀಓಪನ್ ಮಾಡಿಸ್ಬಹುದು. ಅಂದ್ರೆ ಮತ್ತೆ ಮಾಮೂಲಿ ಮುಂಚೆ ತರಾನೇ ಗಂಡ್ ಮಕ್ಕಳ ದೇಹ ಆಗುತ್ತೆ. ಇಲ್ಲಿ ಯಾವ್ದು ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈ 2 ಆಪ್ಷನ್ಗಳು ಬಂದ್ಬಿಟ್ಟು ಗಂಡ್ ಮಕ್ಕಳಿಗೆ ಇರೋದು, ಒಂದು ಕಾಂಡಮ್, ಇನ್ನೊಂದು ವ್ಯಾಸಕ್ಟಮಿ ಸರ್ಜರಿ. ಈ 2 ಆಪ್ಷನ್ ಅನ್ನ ಗಂಡ್ ಮಕ್ಕಳು ಯಾವ್ದಾದ್ರು ಒಂದು ಚೂಸ್ ಮಾಡಿದಾಗ ಹೆಣ್ಮಕ್ಳು ಯಾವ್ದೇ ರೀತಿ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ಹೆಣ್ಮಕ್ಳಲ್ಲಿ ಏನೆಲ್ಲ ಗರ್ಭ ನಿರೋಧಕಕ್ಕೆ ಆಪ್ಷನ್ಸ್ ಗಳಿದಾವೆ ಅಂತ ನೋಡೋಣ ಬನ್ನಿ. ಮೊದಲೇದು ಕಾಮನ್ ಆಗಿ ಗೊತ್ತಿರೋ ಹಾಗೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂದ್ರೆ ಇದು ಹಾರ್ಮೋನ್ ಪಿಲ್ಸ್ ಗಳಾಗಿರುತ್ತೆ. ಸರ್ಟನ್ ಡೇಸ್ ವರೆಗೂ ನೀವು ತಗೊಳ್ಬೇಕಾಗತ್ತೆ. 30 ಪಿಲ್ಸ್ ಇರುತ್ತೆ, ಪ್ರತಿನಿತ್ಯ ತಗೊಳ್ತೀರಾ, ಇಲ್ಲಿವರೆಗೂ ತಗೊಳ್ತೀರಾ, ಅಲ್ಲಿವರೆಗೂ ನೀವು ಗರ್ಭ ಧರಿಸೋದಿಲ್ಲ. ಅಫ್ಕೋರ್ಸ್ ಇದು ಇಷ್ಟು ಎಫೆಕ್ಟಿವ್ ಆಗಿದೆ ಅಂದ್ರೆ ಸ್ವಲ್ಪನಾದ್ರೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಇದನ್ನ ತುಂಬಾ ಕಂಟಿನ್ಯೂಸ್ ಆಗಿ ವರ್ಷಗಳ ಗಂಟಲೆ ತಗೋಬೇಡಿ ಅಂತ ಹೇಳ್ತಾರೆ. ಸರ್ಟನ್ ಇಯರ್ಸ್ ಲೈಕ್ 1 ವರ್ಷ 2 ವರ್ಷದವರೆಗೆ ಮಾತ್ರ ಯೂಸ್ ಮಾಡ್ಬೇಕು, ಆಮೇಲೆ ಇದನ್ನ ಸ್ಟಾಪ್ ಮಾಡೋದು ಒಳ್ಳೇದು ಅಂತ ಡಾಕ್ಟರ್ಸ್ ಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ನಾನು ಕೂಡ ಅದನ್ನ ಸಜೆಸ್ಟ್ ಮಾಡ್ತೀನಿ. 96% ಸಕ್ಸಸ್ ರೇಟ್ ಅನ್ನ ಇದು ಹೊಂದಿದೆ. ಯಾವುದೇ ಜನರಲ್ ಮೆಡಿಕಲ್ ಶಾಪ್ ಅಲ್ಲೂ ಕೂಡ ಇದು ಸಿಗುತ್ತೆ. ಬಟ್ ಇದನ್ನ ನೀವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋ ಬದಲು ಡಾಕ್ಟರ್ನ ಭೇಟಿ ಆಗೋದು ತುಂಬಾನೇ ಉತ್ತಮ. ಯಾಕಂದ್ರೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಲ್ಲೂ ಕೂಡ 4 ವಿಧಗಳು ಇರ್ತವೆ. ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ, ನಿಮ್ಮ ಬಾಡಿ ಟೈಪ್ ಹೇಗಿದೆ, ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಇದೀರೋ ಇಲ್ವೋ, ಇದನ್ನೆಲ್ಲ ನೋಡ್ಕೊಂಡು ಡಾಕ್ಟರು ನಿಮಗೆ ಸೂಟ್ ಆಗುವಂತಹ ಒಂದು ಮಾತ್ರೆಯನ್ನ ಕೊಡ್ತಾರೆ. ಇಲ್ಲಿ ನೀವೇ ನಾನ್ ಹೇಳ್ತಾ ಇದ್ದೀನಿ ಅಥವಾ ಯೂಟ್ಯೂಬ್ ಅಲ್ಲಿ ಮತ್ತೆ ಯಾರು ಹೇಳ್ತಾ ಇದಾರೆ ಅಂತ ರಾಂಡಮ್ ಆಗಿ ಹೋಗ್ಬಿಟ್ಟು ಮೆಡಿಸಿನ್ ಅನ್ನ ತಗೋದು ಒಳ್ಳೇದಲ್ಲ. ಇದು ನಿಮಗೆ ಒಂದು ಇನ್ಫಾರ್ಮೇಶನ್ ಸಲುವಾಗಿ, ಒಂದು ಎಜುಕೇಟ್ ಸಲುವಾಗಿ ಮಾಡ್ತಿರುವಂತ ವಿಡಿಯೋ ಆಗಿರುತ್ತೆ. ಸೊ ಹೀಗಾಗಿ ನಿಮಗೆ ಗೊತ್ತಿರ್ಬೇಕು ಏನೆಲ್ಲ ವಿಧಗಳಿದಾವೆ, ಏನೆಲ್ಲ ಆಪ್ಷನ್ಸ್ ಗಳಿದಾವೆ ಅಂತ. ಬಟ್ ಅದನ್ನ ನೀವು ಸ್ವಂತಕ್ಕೆ ಉಪಯೋಗಿಸೋಕಿನ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮಗು ಆಗದೆ ಇರೋ ತರ ತಡೆಯುತ್ತೆ ಅಂದ್ರೆ ಆ ಒಂದು ಮೆಡಿಸಿನ್ ಕೆಪಾಸಿಟಿ ಏನಿರುತ್ತೆ, ಎಷ್ಟು ಸ್ಟ್ರಾಂಗ್ ಇರುವಂತ ಮೆಡಿಸಿನ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ನೀವೇನಾದ್ರೂ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನ ಬಳಸಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಯರ್ ಬೈ ನಿಮ್ಮ ಗೈನಕಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ OCP ಪಿಲ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ.
ಇನ್ನು ಎರಡನೇ ಒಂದು ಆಪ್ಷನ್ ಬಂದ್ಬಿಟ್ಟು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ. IPIL ಅಂತ ನೀವು ನೋಡ್ಬೋದು. ಇದು ವಿದಿನ್ 24 ಅವರ್ಸ್ ಅಲ್ಲಿ ತಗೊಳ್ಬೇಕಾಗತ್ತೆ. ಇದು ಕೂಡ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಬಟ್ ಇದು ಎಮರ್ಜೆನ್ಸಿ ಅಂತ ಇರೋದು. ಅಂದ್ರೆ ಎಮರ್ಜೆನ್ಸಿಯಲ್ಲಿ ಮಾತ್ರ ತೆಗೆದುಕೊಳ್ಳೋದು. ಯಾವಾಗ ಬೇಕು ಅವಾಗೋ ಅಥವಾ ಪ್ರತಿ ತಿಂಗಳು ಕಂಟಿನ್ಯೂಸ್ ಆಗಿ ತಗೊಳ್ಳೋದು, ಈ ತರ ಒಂದು ಮಿಸ್ಟೇಕ್ಸ್ ಅನ್ನ ನೀವು ಮಾಡಬಾರ್ದು. ಬಿಕಾಸ್ ಇದು ತುಂಬಾನೇ ಸೈಡ್ ಎಫೆಕ್ಟ್ಸ್ ಅನ್ನ ಹೊಂದಿರುತ್ತೆ. ನಿಮ್ಮ ಹಾರ್ಮೋನ್ಸ್ ಅನ್ನ ತುಂಬಾನೇ ಇಂಬ್ಯಾಲೆನ್ಸ್ ಮಾಡುತ್ತೆ. ಮಗು ಬೇಕು ಅಂದಾಗ ಬೇಗ ಆಗುವಂತಹ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಆಗುತ್ತೆ. ಬಿಕಾಸ್ ತುಂಬಾನೇ ಹೈ ಡೋಸ್ ಇರುವಂತದ್ದು ಇದೇ ಆಗಿರುತ್ತೆ. ಹೀಗಾಗಿ ಎಮರ್ಜೆನ್ಸಿಯಲ್ಲಿ ಲೈಕ್ ನಿಮ್ಗೆ ಅನ್ಪ್ರೊಟೆಕ್ಟೆಡ್ ಏನೋ ಒಂದು ಸೆಕ್ಷುವಲ್ ರಿಲೇಶನ್ಶಿಪ್ ಆಯ್ತು, ನಿಮ್ಗೆ ಅನಿಸ್ತಾ ಇದೆ ನಾನು ಕನ್ಸೀವ್ ಆಗಬಹುದು ಅಂತ, ಅಥವಾ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲದೆ ಇದ್ದಾಗ ನಿಮ್ಗೆ ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಸೊ ಆ ಇನ್ಸೆಕ್ಯೂರಿಟಿ ಇರಬಾರ್ದು, ನಿಮ್ಗೆ ಗರ್ಭ ಧರಿಸಬಾರ್ದು ಅಂತ ಅಂದಾಗ ಎಮರ್ಜೆನ್ಸಿಯಲ್ಲಿ ಮಾತ್ರ ನೀವು ಇದನ್ನ ಪಿಲ್ಲನ್ನ ಯೂಸ್ ಮಾಡ್ತೀರಾ. ತುಂಬಾ ರೇರ್ ಆಗಿ ಯೂಸ್ ಮಾಡಬೇಕು, ಬಟ್ ಇದು ಎಫೆಕ್ಟಿವ್ ಆಗಿರುತ್ತೆ. 95% ಎಫೆಕ್ಟಿವ್ ಆಗಿರುತ್ತೆ. 24 ಅವರ್ಸ್ ಒಳಗಡೆನೆ ನೀವು ಇದನ್ನ ತಗೋಬೇಕಾಗತ್ತೆ. ಇನ್ನು ಮೂರನೇ ಆಪ್ಷನ್ ಬಂದ್ಬಿಟ್ಟು ವೆಜೈನಲ್ ಕಾಂಡಮ್ಸ್. ಅಂದ್ರೆ ಗಂಡ್ ಮಕ್ಕಳಿಗೆ ಹೇಗೆ ಮೇಲ್ ಕಾಂಡಮ್ಸ್ ಅಂತ ಇರುತ್ತೋ ಹಾಗೇನೆ ಫಿಮೇಲ್ ಕಾಂಡಮ್ಸ್ ಕೂಡ ಇರುತ್ತೆ. ಇದನ್ನ ವಜೈನಾದಲ್ಲಿ ಇನ್ಸರ್ಟ್ ಮಾಡೋದಿರುತ್ತೆ. ಮಾಮೂಲಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಹೇಗೆ ಇನ್ಸರ್ಟ್ ಮಾಡ್ತಾರೆ ಅಂತ ಒಂದು ಐಡಿಯಾ ಸಿಗುತ್ತೆ. ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಆಗಿದಾವೆ ಬೇರೆ ಬೇರೆ ಯೂಟ್ಯೂಬರ್ಸ್ ಇಂದ. ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಇದು ವಜೈನಾದಲ್ಲಿ ಇನ್ಸರ್ಟ್ ಮಾಡ್ಲಾಗತ್ತೆ. ಇದು ಕಂಫರ್ಟ್ ಝೋನ್. ಗಂಡ್ ಮಕ್ಕಳಿಗೆ ಕಾಂಡಮ್ ಧರಿಸೋದಕ್ಕೆ ಇಷ್ಟ ಇಲ್ಲ ಅಂದಾಗ ಹೆಣ್ಮಕ್ಳು ಧರಿಸ್ಬೋದು, ಹೆಣ್ಮಕ್ಳಿಗೆ ಧರಿಸಕ್ ಇಷ್ಟ ಇಲ್ಲ ಅಂದಾಗ ಗಂಡ್ ಮಕ್ಳು ಧರಿಸ್ಬೋದು. ಸೊ ಇದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡುವಂತದ್ದೊಂದು ಪ್ರೊಸೆಸ್ ಆಗಿರುತ್ತೆ. ಇಬ್ರು ಧರಿಸೋ ಅವಶ್ಯಕತೆ ಇಲ್ಲ, ಯಾರಾದ್ರೂ ಒಬ್ರು ಧರಿಸಿದ್ರೆ ಸಾಕು. ಇದು ಕೂಡ ಲ್ಯಾಟೆಕ್ಸ್ ಮೆಟೀರಿಯಲ್ ಅಲ್ಲಿ ಮಾಡಲಾಗಿರುತ್ತೆ. ಸೊ ಸೇಫ್ ಇರುತ್ತೆ, ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಕಂಫರ್ಟ್ ಝೋನ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಿಮ್ಗೆ ಇದು ಕನ್ವೀನಿಯಂಟ್ ಆಗುತ್ತೆ ಅಂದ್ರೆ ನೀವು ಟ್ರೈ ಮಾಡ್ಬೋದು. 0 ಸೈಡ್ ಎಫೆಕ್ಟ್ಸ್, ಯಾಕಂದ್ರೆ ಇದು ನಿಮ್ಮ ಹಾರ್ಮೋನ್ಸ್ ಅನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಬಿಕಾಸ್ ಕಾಂಡಮ್ಸ್ ಅನ್ನೋದು ನಿಮ್ಮ ಔಟರ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಇಂಟರ್ನಲ್ಲಿ ನಿಮ್ಮ ಬಾಡಿ ಯಾವ್ದೇ ರೀತಿ ಡ್ಯಾಮೇಜ್ ಅನ್ನ ಮಾಡೋದಿಲ್ಲ. ಬಟ್ ಅಫ್ಕೋರ್ಸ್ ಇಲ್ಲಿ ಕಂಫರ್ಟ್ ಝೋನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡುವಂತದೊಂದು ಇದೊಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಮೂರನೇ ಆಪ್ಷನ್ ಬಂದ್ಬಿಟ್ಟು ಫಿಮೇಲ್ ಕಾಂಡಮ್ಸ್ ಆಗಿದೆ. ಇನ್ನು ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು IUD ಅಥವಾ ಕಾಪರ್ಟಿನ ಯೂಸ್ ಮಾಡುವಂಥದ್ದು. ಇದು ಸರ್ಜರಿ ಅಲ್ಲ, ಮೈನರ್ ಇನ್ಸರ್ಟ್ ಇರುತ್ತೆ, ಮೈನರ್ ಪ್ರೊಸೆಸ್ ಇರುತ್ತೆ, ಬೇಗ ರಿಕವರಿ ಆಗುವಂಥದ್ದು. ಅಡ್ಜಸ್ಟ್ ಆಗೋದಕ್ಕೆ ಅಫ್ಕೋರ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ 3 ರಿಂದ 12 ವರ್ಷದವರೆಗೂ ನಿಮ್ಗೆ ಪ್ರೆಗ್ನೆನ್ಸಿ ಸೇಫ್ಟಿನ ಕೊಡುತ್ತೆ. ಯಾವುದೇ ರೀತಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ನಿಂದ್ರೋದಕ್ಕೆ ಅದು ಅವಕಾಶ ಮಾಡಿಕೊಡೋದಿಲ್ಲ. IUD ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಮಾಡುತ್ತೆ, ಬಟ್ ಕಾಪರ್ಟಿಯಿಂದ ಯಾವುದೇ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಸೊ ಸೇಫ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ತುಂಬಾ ಹೆಣ್ಮಕ್ಳಿಗೆ ಕಾಪರ್ಟಿ ಸೂಟ್ ಆಗೋದಿಲ್ಲ, ಹಾಗೇನೆ ತುಂಬಾ ಹೆಣ್ಮಕ್ಳಿಗೆ ಕಾಪರ್ಟಿ ಸೂಟ್ ಕೂಡ ಆಗಿದೆ. ಸೊ ಇದು ಒಂದು ಇಂಡಿವಿಜುವಲ್ ಕಂಫರ್ಟ್ ಝೋನ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ಯೂಸ್ ಮಾಡ್ಬೋದು. ಕಾಪರ್ಟಿ ಸೇಫ್, IUD ಕೂಡ ಸೇಫ್, ಬಟ್ ಇಲ್ಲಿ IUD ಅಲ್ಲಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೇಫ್ ಆಗಿದೆ. ಕಾಪರ್ಟಿ ಅಥವಾ IUD ಏನ್ ಮಾಡುತ್ತೆ ಅಂದ್ರೆ ನಮ್ಮ ಎಗ್ ಮತ್ತೆ ಸ್ಪರ್ಮ್ ಅನ್ನ ಮೀಟ್ ಆಗೋದನ್ನ ತಡೆಯುತ್ತೆ. ಯೂಟ್ರಸ್ ಮತ್ತೆ ಓವರೀಸ್ ಮಧ್ಯ ಒಂದು T ಝೋನ್ ಅಲ್ಲಿ ಒಂದು ಥಿಂಗ್ ಅನ್ನ ಇನ್ಸರ್ಟ್ ಮಾಡ್ಲಾಗುತ್ತೆ. ದಟ್ ಇಸ್ ಕಾಲ್ಡ್ ಕಾಪರ್ಟಿ ಅಥವಾ IUD ಅಂತ ನಾವು ಹೇಳ್ತೀವಿ. ಸೊ ಇದು ರಿಮೂವೇಬಲ್ ಇರುತ್ತೆ, ಇನ್ಸರ್ಟೇಬಲ್ ಕೂಡ ಇರುತ್ತೆ. ಇದು ಕೂಡ ಡಾಕ್ಟರ್ ಪ್ರೊಸೀಜರ್ ಥ್ರೂ ಮಾಡ್ಬೇಕಾಗುತ್ತೆ. ಸೆಲ್ಫ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೀವು ನಿಯರ್ ಬೈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದ್ರೂ ಕೂಡ ನಡೆಯುತ್ತೆ. ಒಳ್ಳೆಯ ವೈದ್ಯರು ನಿಮ್ಮ ನಿಯರ್ ಬೈ ಕಂಫರ್ಟೇಬಲ್ ಫೈನಾನ್ಷಿಯಲ್ ಕಂಡೀಷನ್ ಮೇರೆಗೆ ನೀವು ಆಯ್ಕೆ ಮಾಡಬಹುದು. ಇನ್ನು 5ನೇ ಆಪ್ಷನ್ ಬಂದ್ಬಿಟ್ಟು ಬರ್ತ್ ಕಂಟ್ರೋಲ್ ಇಂಜೆಕ್ಷನ್. ಹೇಗೆ ಬರ್ತ್ ಕಂಟ್ರೋಲ್ ಪಿಲ್ಸ್ ಇರುತ್ತೋ ಹಾಗೆ ಇಂಜೆಕ್ಷನ್ ಕೂಡ ಇರುತ್ತೆ. ಪಿಲ್ಸ್ ಅಂತ ಬಂದಾಗ ನಾವು ಡೈಲಿ ತಗೋಬೇಕಾಗತ್ತೆ. ಇಂಜೆಕ್ಷನ್ ಅಂತ ಬಂದಾಗ 3 ತಿಂಗಳಿಗೆ ಒಂದ್ಸರಿ ತಗೋಬೇಕಾಗತ್ತೆ. ಇದು ಕೂಡ ಸೇಫೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ 3 ತಿಂಗಳಿಗೆ ಒಂದ್ಸರಿ ನೀವು ಕರೆಕ್ಟ್ ಆಗಿ ಚಾಚು ತಪ್ಪದೆ ಡೇಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಇಂಜೆಕ್ಷನ್ ಪಡಿಲೇಬೇಕು. ನೀವು ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ದೀರಾ, ಯಾವುದೇ ಒಂದು ಹೆಕ್ಟಿಕ್ ರೂಟೀನ್ ಅಲ್ಲಿ ಇದ್ರೂ ಕೂಡ ಇಂಜೆಕ್ಷನ್ ಅನ್ನ ಮಿಸ್ ಮಾಡಬಾರ್ದು. 3 ತಿಂಗಳಾಗಿ 4-5 ದಿನಕ್ಕೆ ನೀವೇನಾದ್ರೂ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಅಂದ್ರೆ ಪ್ರೆಗ್ನೆನ್ಸಿ ನಿಂದಿರುವಂತ ಸಾಧ್ಯತೆ ಇರುತ್ತೆ. ಬಟ್ ಯಾರು ಇದನ್ನ ಲಾಂಗ್ ರನ್ ಅಲ್ಲಿ ಸಜೆಸ್ಟ್ ಮಾಡೋದಿಲ್ಲ. 2 ವರ್ಷಕ್ಕಿಂತ ಜಾಸ್ತಿ ಇಂಜೆಕ್ಷನ್ಸ್ ಅನ್ನ ತಗೋಬೇಡಿ ಅಂತಾನೆ ನಾನು ಕೂಡ ಹೇಳೋದು. ಬಿಕಾಸ್ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಾಡಿನಲ್ಲಿ. ಬಿಕಾಸ್ ಇದು ಇಂಜೆಕ್ಷನ್ ಅಲ್ವಾ, ಸೊ ಡೈರೆಕ್ಟ್ ಒಂದು ಕಾಂಟ್ಯಾಕ್ಟ್ ಇರುತ್ತೆ ಹಾರ್ಮೋನ್ಸ್ ಮೇಲೆ. ತುಂಬಾನೇ ಹಾರ್ಮೋನ್ಸ್ ಕಂಟ್ರೋಲ್ ಕೆಪಾಸಿಟಿ ಮೀರಿ ಇದು ಒಂದು ಡಿಸ್ಟರ್ಬ್ ಆಗ್ಬಿಡುತ್ತೆ, ಇಂಬ್ಯಾಲೆನ್ಸ್ ಅಂತ ಆಗ್ಬಿಡುತ್ತೆ. ಸೊ ನೀವು 2 ವರ್ಷದವರೆಗೂ ಫೈನ್ ತಗೊಳ್ಳಿ, 3 ತಿಂಗಳಿಗೆ ಒಂದ್ಸರಿ ಇಂಜೆಕ್ಷನ್ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಕರೆಕ್ಟ್ ಆಗಿ ಡೇಟ್ ಅನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಯರ್ ಬೈ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ನಿಮ್ಮ ಸ್ಕೆಡ್ಯೂಲ್ ಅನ್ನ ಚಾಚು ತಪ್ಪದೆ ಫಾಲೋ ಮಾಡಿ. ಇದಕ್ಕೆ ಅಂತರ ಇಂಜೆಕ್ಷನ್ ಅಂತೂ ಕೂಡ ಕರೀತಾರೆ. ಅಂತರ ಅಂದ್ರೆ ಅಂತರ ಕಾಪಾಡ್ಕೊಳ್ಳೋದು ಅಂತ. ಸಿಕ್ಕಾಪಟ್ಟೆ ಹೆಸರುಗಳಲ್ಲಿ ಇದೊಂದು ಪಾಪ್ಯುಲರ್ ಆಗಿದೆ.
ಸೊ ಇದು ಕೂಡ ಒಳ್ಳೇದು. ಬಟ್ ಇವಾಗ ನಾನು 5 ಆಪ್ಷನ್ಸ್ ಅಂತ ಹೇಳಿದಾಗ ಇಲ್ಲಿ ನೀವು ಚೂಸ್ ಮಾಡೋದು ತುಂಬಾ ನಿಮ್ಮ ಒಂದು ಸೆಲ್ಫ್ ಅನಲೈಸ್ ಮೇಲೆ ಚೂಸ್ ಮಾಡ್ಬೇಕಾಗತ್ತೆ. ಎಲ್ಲರಿಗೂ ಎಲ್ಲವೂ ಸರಿ ಹೋಗೋದಿಲ್ಲ. ಕೆಲವರಿಗೆ ಕಾಪರ್ಟಿ ಸರಿ ಅನ್ಸ್ಬೋದು, ಕೆಲವರಿಗೆ ಸರಿ ಅನ್ಸೋದಿಲ್ಲ. ಕೆಲವರಿಗೆ OCP ಸರಿ ಅನ್ಸ್ಬೋದು, ಕೆಲವರಿಗೆ ಸರಿ ಅನ್ಸೋದಿಲ್ಲ. ಪರ್ಸನಲಿ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಕೇಳೋದಾದ್ರೆ, ನಾನು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನ ಇನ್ನೂವರೆಗೂ ತಗೊಂಡಿಲ್ಲ, ಒಂದು ಕೂಡ ತಗೊಂಡಿಲ್ಲ. ಐ ಹೇಟ್ ಇಟ್, ಪರ್ಸನಲಿ ಐ ಹೇಟ್ ಇಟ್. ಅದಕ್ಕೆ ಯಾವ್ದೇ ರೀತಿ ರೀಸನ್ ಇಲ್ಲ. ಹೀಗೇನೆ ಪ್ರತಿಯೊಬ್ಬರದ್ದು ಪರ್ಸನಲ್ ಚಾಯ್ಸ್ ಇರುತ್ತೆ. ಕೆಲವರಿಗೆ ಕಾಂಡಮ್ಸ್ ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿದ್ದೇನು, ಫ್ಯಾಮಿಲಿ ಪ್ಲಾನಿಂಗ್ ಅಂತ ಬಂದಾಗ ಗಂಡ ಹೆಂಡತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ರು ಕೂತ್ಕೊಂಡು ನಿಮಗೆ ಯಾವ್ದು ಸರಿ ಹೋಗುತ್ತೆ, ಯಾವ್ದು ಕಂಫರ್ಟ್ ಅನ್ಸುತ್ತೆ, ಯಾವ್ದು ಅಫೋರ್ಡೆಬಲ್ ಅನ್ಸುತ್ತೆ, ಇದ್ರ ಮೇಲೆ ನೀವು ಒಂದು ಆಯ್ಕೆನ ಚೂಸ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಪದ್ಧತಿ ಕೂಡ ಇದೆ. ನಮ್ಮ ಓವ್ಯುಲೇಷನ್ ಡೇಟ್ ಪ್ರಕಾರ ನಾವು ಕನ್ಸೀವ್ ಆಗೋದನ್ನ ತಡಿಬಹುದು. ಅದು ಮುಂದಿನ ವಿಡಿಯೋಗಳಲ್ಲಿ ನಾನು ವಿಸ್ತಾರವಾಗಿ, ಅದಕ್ಕೆ ಬೋರ್ಡ್ ಬೇಕು, ಬೋರ್ಡ್ ಮೇಲೆ ತಿಳಿಸಿ ಹೇಳ್ಬೇಕು. ಇವಾಗಿನ ಸೆಟಪ್ಗೆ ಅದು ಸೂಟ್ ಆಗೋದಿಲ್ಲ. ಸೊ ಹೀಗಾಗಿ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬಟ್ ಸೈಂಟಿಫಿಕಲಿ ಏನೇನ್ ಪ್ರೂವನ್ ಇದೆ ಅದನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ. ಮೇಲ್ ಆಪ್ಷನ್ಸ್ ಕೂಡ ತಿಳಿಸ್ಕೊಟ್ಟಿದೀನಿ, ಫೀಮೇಲ್ ಆಪ್ಷನ್ಸ್ ಕೂಡ ತಿಳಿಸ್ಕೊಟ್ಟಿದೀನಿ. ಇವೆರಡನ್ನು ಟ್ರೈ ಮಾಡಿ, ಎರಡರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಟ್ರೈ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಇಬ್ರು ಕಂಫರ್ಟೇಬಲ್ ಆಗಿರ್ಬೇಕು. ಪಾರ್ಟ್ನರ್ಸ್ ಕಂಬೈನ್ ಆಗಿ ಡಿಸಿಷನ್ ತಗೊಂಡು ನಿಮ್ಮ ಇಂಟರ್ ಕೋರ್ಸ್ ಅನ್ನು ಕೂಡ ಸ್ಯಾಟಿಸ್ಫೈ ಇಂದ ಎಂಜಾಯ್ ಮಾಡೋದು ಅಷ್ಟೇ ಮ್ಯಾಟರ್ ಆಗುತ್ತೆ. ಟೆನ್ಷನ್ ಇರಬಾರ್ದು. 2 ವರ್ಷ 3 ವರ್ಷ ಎಷ್ಟು ಗ್ಯಾಪ್ ತಗೊಳ್ತೀರಾ ತಗೊಂಡು ಆರೋಗ್ಯಕರವಾದ ಪ್ರೆಗ್ನೆನ್ಸಿಗೆ ನೀವು ರೆಡಿ ಆಗ್ಬೇಕು, ಹೌದಲ್ವಾ? ಇವೆಲ್ಲ ಆಪ್ಷನ್ಸ್ ಗಳನ್ನ ಬಿಟ್ಟು ಇನ್ನೊಂದು ಆಪ್ಷನ್ ಇದೆ, ದಟ್ ಈಸ್ ಟ್ಯೂಬಲ್ ಲಿಗೇಷನ್ ಅಥವಾ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಬಟ್ ಇದು ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಬರುತ್ತೋ ಇಲ್ವೋ, ಐ ಡೋಂಟ್ ಥಿಂಕ್ ಸೊ. ಬಟ್ ಇದೇನಂದ್ರೆ ಇದು ಪರ್ಮನೆಂಟ್ ಕನ್ಸೀವ್ ಆಗೋದನ್ನ ತಡೆಗಟ್ಟುತ್ತೆ. ಲೈಕ್ ಇದು ಒಂದು ಸರ್ಜರಿ ಆಗಿರುತ್ತೆ, ಡಾಕ್ಟರ್ ಥ್ರೂ ಆಗುವಂತ ಸರ್ಜರಿ ಆಗಿರುತ್ತೆ, ಮೆಡಿಕಲ್ ಕಂಡೀಷನ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಇದೇನಪ್ಪಾ ಅಂದ್ರೆ ನಿಮಗೆ ಮಕ್ಕಳು ಸಾಕು ಅಂತ ಅಂದ ಮೇಲೆ ಮಾಡುವಂತ ಸರ್ಜರಿ. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಬಂದಾಗ ಏನಾಗುತ್ತೆ, ನಿಮ್ಗೆ ಇವಾಗ ಮಗು ಬೇಡ ಆಮೇಲೆ ಬೇಕು, ಇವಾಗ ಸದ್ಯಕ್ಕೆ ಬೇಡ ಅನ್ನೋದು. ಬಟ್ ಟ್ಯೂಬೆಕ್ಟಮಿಯಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಮಕ್ಕಳು ಆಗಿದ್ದಾರೆ, ಸೊ 1-2 ಮಕ್ಕಳು ನನಗೆ ಆಗಿದ್ದಾರೆ, ಇನ್ನು ನೆಕ್ಸ್ಟ್ ನನಗೆ ಮಕ್ಕಳು ಬೇಡ, ನನ್ಗೆ ಸಾಕು, ನಾನಿನ್ನು ತಾಯಿ ಆಗೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಅಂದಾಗ ಫೀಮೇಲ್ಗೆ ಇದೊಂದು ಸರ್ಜರಿನ ಮಾಡ್ತಾರೆ. ಇಲ್ಲೇನಾಗತ್ತೆ ಅಂದ್ರೆ ಓವರೀಸ್ ಮತ್ತೆ ಯೂಟ್ರಸ್ ಮಧ್ಯೆ ಇರುವಂತಹ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಎಗ್ಸ್ ಸ್ಪರ್ಮ್ಗೆ ಕಾಂಟ್ಯಾಕ್ಟ್ ಆಗುವಂತಹ ಒಂದು ಟ್ಯೂಬ್ ಏನಿದೆ, ಆ ಟ್ಯೂಬ್ ಅನ್ನ ಬ್ಲಾಕ್ ಮಾಡ್ತಾರೆ. ಸೊ ಇಲ್ಲೇನಾಗುತ್ತೆ, ಸ್ಪರ್ಮ್ ಬಂದು ವಾಪಸ್ ಹೋಗುತ್ತೆ, ಎಗ್ ಕೂಡ ಸರಿಯಾಗಿ ರಿಲೀಸ್ ಆದ್ರೂ ಕೂಡ ನಮ್ಗೆ ಏನಾಗುತ್ತೆ, ಅದು ಸ್ಪರ್ಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಬರೋದಿಲ್ಲ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಸರಿಯಾಗಿ ನಡೀತಾ ಹೋಗುತ್ತೆ, ಪೀರಿಯಡ್ ಆಗ್ತಾ ಹೋಗುತ್ತೆ. ಸೊ ಇದು ಯಾವಾಗ ಮಾಡಿಸ್ಬೇಕು ಅಂದ್ರೆ ನಿಮ್ಗೆ ಮಕ್ಕಳು ಸಾಕು ಇನ್ನು ಬೇಡ ಅಂದಾಗ. ಹಾಗೇನೆ ನಿಮ್ಮ ಓವರಿ ಶ್ರಿಂಕ್ ಆಗೋಕಿನ ಮುಂಚೆ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನಾವು ಹೇಳ್ತೀವಿ. ಸೊ ಇದು ಇಲ್ಲಿವರೆಗೂ ನಾನು ಹೇಳಿದ್ದು ಫ್ಯಾಮಿಲಿ ಪ್ಲಾನಿಂಗ್ ಮತ್ತೆ ಎಂಡ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಏನ್ ಮಾಡ್ಬೇಕು ಅನ್ನೋದು ಕೂಡ ಹೇಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಏನ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಬೇಕು. ಯಾರೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ, ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇದ್ದಾರೆ, ತಪ್ಪದೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ. ಮುಂದೆ ಹೀಗೆ ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.